ರೈಟ್ ಸರ್. ಪುಷ್ಪಾರ್ಚನೆ ನೀಡಿದಂತಹ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಸರ್ ಈ ಕಡೆ ಒಂದು ಸೆಕೆಂಡ್ ಸರ್ ಈ ಕಡೆ. ಶಿವಯೋಗಿ ಸಿದ್ದರಾಮೇಶ್ವರರ ತತ್ವ ಆದರ್ಶಗಳನ್ನು ರಾಮೇಶ್ವರ ಮಹಾರಾಜರ ಇವತ್ತು 854ನೇ ಜಯಂತ್ಯೋತ್ಸವ ವಿಶ್ವಜೀವಿತ ಸಂಕ್ರಾಂತದ ಒಂದು ಹೇಳುತ್ತಾ ಎಲ್ಲ ಕಡೆ ಇಡೀ ರಾಜ್ಯ ತುಂಬ ದೇಶ ತುಂಬ ಸಿದ್ದರಾಮೇಶ್ವರ ಮಹಾರಾಜರ ಮಾರ್ಗದರ್ಶನ ಅವರ ಮಾರ್ಗದರ್ಶನ ಮೇಲೆ ಇಂದು ದಿನಾಂಕ 14/1/2026 ಶ್ರೀ ಕಾಯಕಯೋಗಿ ಕರ್ಮಯೋಗಿ ಶ್ರೀ ಸಿದ್ದರಾಮೇಶ್ವರ 854ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಾದ್ಯಂತ ಬಹಳ ವಿಜೃಂಭಣೆಯಿಂದ ನಮ್ಮ ಗೋವಿ ಬಂಧುಗಳು ಮತ್ತು ನಮ್ಮ ಹಿತೈಷಿಗಳು ಎಲ್ಲ ಸೇರಿಕೊಂಡು ಒಳ್ಳೆಯ ಒಂದು ಈ ಒಂದು 26ನೇ ಇದರಲ್ಲಿ ಭಾಳ ವಿಜೃಂಭಣೆಯಿಂದ ಗಲ್ಲಿಗಳಲ್ಲಿ ಮತ್ತು ತಾಲೂಕಾ ಲೆವೆಲಲ್ಲಿ ಎಲ್ಲ ಒಂದು ಇದರಲ್ಲಿ ಏನದ ವಿಜೃಂಭಣೆಯಿಂದ ಎಲ್ಲಿ ಬೇಕಲ್ಲಿ ನಮ್ಮ ಸಮಾಜದವರು ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಇದು ಮೊದಲ ಭಾಳ ಅಷ್ಟು ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದೀವಿ. ಕನಿಷ್ಠ ಅಂದರೂ ನಾವು 25 ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾಕಂದರೆ ಸರ್ಕಾರ ಆಚರಣೆ ಮಾಡ್ತಕ್ಕಂಥದ್ದು ಕೆಲವಿಷ್ಟು ವರ್ಷಗಳಿಂದ ಮಾತ್ರ ಪ್ರಾರಂಭ ಮಾಡಿದ. ಆದರೆ ಇದಕ್ಕಿಂತಲೂ ಮುಂಚೆ ಶ್ರೀ ಸಿದ್ದರಾಮೇಶ್ವರನ ನಾವು ಕುಲದೈವ ಅಂತ, ನಮ್ಮ ಕುಲದೇವರು ಮತ್ತು ನಮ್ಮ ದೈವ ಅಂತ ಹೇಳ್ಕೊಂಡು ನಾವು ಪೂಜಿಸ್ಕೊಂಡು ನಾವು ಬರ್ತಾಯಿದ್ದೀವಿ. ಸರ್ಕಾರ ನಮ್ಮ ಧ್ವನಿಗೆ ಹೋಗೊಟ್ಟು ಇದು ಸರ್ಕಾರಿ ಕಾರ್ಯಕ್ರಮ. ಇವತ್ತು ಏನೇನು ಕಾರ್ಯಕ್ರಮ ಮಾಡಿದೆ ಸರ್ ಮುಂದೆ ಹೇಳಿದ್ರೆ? ಇವತ್ತು ಮುಂಜಾನೆ ಬ್ರಹ್ಮಪುರ, ರಾಜಾಪುರ, ಶಹಾಬಾಜಾರ್, ಡಬ್ರಾಬಾದ್ ಮತ್ತು ಸುತ್ತಮುತ್ತ ಹಳ್ಳಿಗಳಿಂದ ಜನರ ಮೆರವಣಿಗೆ ಮುಖಾಂತರ ಜಗತ್ ಸರ್ಕಲ್ಗೆ ಸೇರಿಕೊಂಡೆವು. ಅಲ್ಲಿಂದ ಡೊಳ್ಳು ಮತ್ತು ಒಂದು ರಥದ ಮೇಲೆ ನಮ್ಮ ಕುಲದೇವರಾದ ಸಿದ್ದರಾಮೇಶ್ವರನ ಫೋಟೋ ಇಟ್ಕೊಂಡು ಅಲ್ಲಿಂದ ನಾವು ಮೆರವಣಿಗೆ ಮುಖಾಂತರ ಈ SM ಪಂಡಿತ್ ರಂಗಮಂದಿರ ಒಂದು ಭವನಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಎಲ್ಲರೂ ಭಾಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕುಲಬಾಂಧವರಾಗಲಿ ಮತ್ತು ನಿಮ್ಮ ಮಾಧ್ಯಮ ಮಿತ್ರರಾಗಲಿ ಎಲ್ಲರೂ ನಮ್ಗೆ ಭಾಳ ಒಂದು ಈ ಕಾರ್ಯಕ್ರಮ ಮಾಡಲಿಕ್ಕೆ ಭಾಳ ಒಂದು ಸಹಕಾರ ನೀಡಿದಾರೆ, ಯಶಸ್ವಿಗೊಳಿಸಿದಾರೆ. ಅದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೂ ನಮ್ಮ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಒಂದು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಮಲ್ಲಿಕಾರ್ಜುನ ಬಿ ಕುಸ್ತಿ ಅಂತ ಹೇಳಿ ಜಿಲ್ಲಾ ಬೋಯಿ ವಡ್ಡರ ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ದಿನ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಏನು ಕಲಬುರಗಿ ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ಬೋಯಿ ವಡ್ಡರ ಸಮಾಜದ ವತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರರ 854ನೇ ಜಯಂತ್ಯೋತ್ಸವದ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಭೂವಿ ಸಮಾಜದ ವತಿಯಿಂದ ಜಗತ್ ವೃತ್ತದಿಂದ ರಂಗಮಂದಿರ ಏನು ಕಾರ್ಯಾಲಯವರೆಗೆ ಬೃಹತ್ ಮೆರವಣಿಗೆ ಮೂಲಕ ಶಿವಯೋಗಿ ಸಿದ್ದರಾಮೇಶ್ವರ ಜೈ ಜೈ ಘೋಷಣೆಯೊಂದಿಗೆ ಅವರ ತತ್ವ ಸಿದ್ಧಾಂತವನ್ನು ಘೋಷಣೆಯ ಮೂಲಕ ಒಂದು ಅದ್ದೂರಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆಯಾಗಿ ಶಿವಯೋಗಿ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಮಾನವ ಸಂಕುಲಕ್ಕೆ ಲೇಸನ್ನು ಬಯಸಿದ ಶ್ರೇಷ್ಠ ಶರಣರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಕೂಡ ಒಬ್ಬರು. ಅವರ ತತ್ವ ಸಿದ್ಧಾಂತ ಯಾವ ರೀತಿ ಇತ್ತಂದರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಳ್ಳೆಯದನ್ನು ಬಯಸ್ತಕ್ಕಂಥ ನಿಲುವನ್ನು ಹೊಂದಿರತಕ್ಕಂಥ ಶರಣರು ಆ ಒಂದು ಕಾಯಕವನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ಸಹಾಯಾರ್ಥಕವಾಗಿ ಅವರಿಗೆ ಶಕ್ತಿ ತುಂಬಿರ್ತಕ್ಕಂಥ ನಮ್ಮ ಭೂವಿ ಸಮಾಜದ ಬಳಗದವರ ಒಂದು ಶ್ರಮವನ್ನು ಸಹ ಇವತ್ತಿನ ದಿನ ನಾವು ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಏನು ಕೆರೆ ಕಟ್ಟುವ ಮುಖಾಂತರ ಇರಲಿ,
ಏನು ಗುಡಿ ಗುಂಡಾರ ಕಟ್ಟುವ ಮೂಲಕ 12ನೇ ಶತಮಾನದಲ್ಲಿ ಕಾಯಕ ಯೋಗಿಯಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ಹೊರಹೊಮ್ಮಿದ್ರೆ ಆ ಒಂದು ಕಾರ್ಯಗಳಲ್ಲಿ ಏನು ತಮ್ಮ ರಕ್ತದಿಂದ ಸಮಾಜ ನಿರ್ಮಾಣ ಮಾಡುವಲ್ಲಿ ಭೂವಿ ಸಮಾಜದ ಶ್ರಮವಹಿಸುವ ಸಹ ಅಡಿಗೆದಕ್ಕಾಗಿ ಅಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಒಡ್ಡೆರ ಒಡೆಯ ಏ ಸಿದ್ದರಾಮ ಅಂತ. ಹಾಗಾಗಿ ನಮ್ಮ ಭೂವಿ ಒಡ್ರು ಸಮಾಜದ ಒಡೆಯ, ನಮ್ಮ ಭೂವಿ ಒಡ್ರು ಸಮಾಜದ ಕುಲಗುರು ಶಿವಯೋಗಿ ಸಿದ್ದರಾಮೇಶ್ವರ ಅವರ ಒಂದು ಜಯಂತಿಯನ್ನು ನಾವು ತುಂಬ ಅದ್ದೂರಿಯಾಗಿ ಒಂದು ಜಾತ್ರೆ ವೈಭವೀಕರಿಸುವಂಥ ಸಂದರ್ಭವನ್ನು ಇವತ್ತಿನ ದಿನ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ನಮ್ಮ ಹಿರಿಯ ಭೂವಿ ಒಡ್ರು ಸಮಾಜದ ಮುಖಂಡರು, ಯುವ ನಾಯಕರುಗಳು ಮತ್ತು ನಗರದ ಮುಖಂಡರುಗಳು, ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ಸಿದ್ದರಾಮೇಶ್ವರ ಅನುಯಾಯಿಗಳು ಮತ್ತು ಭೂವಿ ಸಮಾಜದ ಮುಖಂಡರು ಉಪಸ್ಥಿತಿಯಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಏನದ ನಡೀತಾ ಇದೆ. ಸರ್, ರಂಗಮಂದಿರದ ಯಾರ್ಯಾರು ಬರ್ತಾ ಇದ್ದಾರೆ? ಸರ್, ರಂಗಮಂದಿರಲ್ಲಿ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು, ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಸಂಬಂಧಪಟ್ಟಂಥ MLAಗಳು, MLCಗಳು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತಿನ ದಿನ ಆಗ್ತಾ ಇದೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ರವಿಚಂದ್ರ ಗುತ್ತೇದಾರ್, ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯವಾದಿ, ಕಲಬುರಗಿ.